ನಾವೆಲ್ಲ ಬರ್ತೀವಿ ಊರ ಬಂದ್ರೆ ಬರಲ್ಲ ನಾನು ಈಗ ಏನು ಕೇಳಕ್ ಸರ್ ಹೇಳು ಹೇಳಿದ ಮೇಲೆ ನಾನು ಕೇಳ್ತೀನಲ್ಲ ಅವಾಗ ನೀವು ಕೇಳ್ಬೇಕು ನಾನು ಇನ್ನು ಕೇಳಿಸ್ಕೊಂತಾನೆ ಅದೀನಿ ಸುಮ್ಮನೆ ಕೇಳಮ್ಮ ಸ್ವಲ್ಪ ಇಲ್ಲೇ ಸ್ವಲ್ಪ ಕೇಳಮ್ಮ ನಿಮ್ಮದು ಕೇಳಿಸ್ಕೊಳ್ತದೆ ಕೇಳಿಸ್ಕೊಳಕ್ಕೆ ನಾನು ಬಂದಿರೋ ಅರ್ಥಮ್ಮ ಏನು 7ನೇ ಕ್ಲಾಸ್ ಈಗ ನಾನು ಇನ್ನೂ 2.5 ವರ್ಷ ಇಲ್ಲಿ ಬರೋಲ್ಲ ಯಾರಿಗೆ ಕೇಳ್ತೀವಿ ಹೋದ ಅಲ್ಲಿ ಕೇಳಮ್ಮ ಏ ತಾಯಿ ಸ್ವಲ್ಪ ಮಾತಾಡೋದು ಸ್ವಲ್ಪ ನಾನು ಇಲ್ಲಿಗೆ ಬಂದಿದ್ದೆ 2.5 ವರ್ಷ ಆಯ್ತು ಏ ಕೇಳಮ್ಮ ನಿನ್ನ ಮಾತುಗೆ ಅಕ್ಕನ ಎಲ್ಲರ ಮಾತು ಕೇಳ್ತೇನೆ ಹೆಸರೇನಮ್ಮ ಲತಮ್ಮ ನೀನು ಮಾತು ಕೇಳಿಸ್ತದೆ ನೀನು ಕೇಳಿಸ್ತೀನಿ ನಿನ್ನ ಸಮಸ್ಯೆ ಬಗೆಹರ್ಬೇಕಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೀನಿ ನೀನಾಗಿ ಹೋಗಂದ್ರೆ ಹೋಗ್ತೀನಿ ಇನ್ನು ನಿಮ್ಮ ಚರಂಡಿ ಕ್ಲೀನ್ ಮಾಡಿ ನಿಮ್ಮ ಮನೆ ನೀರು ಹೋಗ್ತಾ ಇತ್ತು ಸ್ವಲ್ಪ ಕೇಳಮ್ಮ ನಾನು ಯಾರ ಮಾತು ಕೇಳಬೇಡಿ ನಾನು MLA ನಿಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದ್ದೀನಿ ಕೇಳ್ಬೇಕು ಅಂತ ಕೇಳ್ತಾರೆ ಅದಕ್ಕೆ ಬಂದಿದ್ದೀನಿ ಇನ್ನೂ 2.5 ವರ್ಷ ನಾನು ಬರೋಲ್ಲ ಅಂತ ಹೇಳ್ಬೋದು ಬರ್ತಿದ್ದಿಲ್ಲ ಅಂತ ಹೇಳ್ಬೋದು 3 ಕೋಟಿ ಕೆಲಸ ಹಾಕಿರೋದು ಇದೆ ತವ್ರ ಮನೆ ಇದಾನ ಅಥವಾ ಅಲ್ಲಮ್ಮ ಈ ಊರನ್ನ ಯಾರು ಇದ್ದೀರಿ ಅಂತ ಕೇಳಮ್ಮ ಸ್ವಲ್ಪ ಸಮಾಧಾನ ಕೇಳು 7ನೇ ಕ್ಲಾಸ್ ಕೇಳಿ ನಮ್ಮ ಭಾಳ ಖುಷಿ ನೀನು ಮಾತಾಡೋಕ್ಕೆ ಈಗ 2.5 ವರ್ಷ ನಾನು ಬಂದೆ ಜಗಳೂರಾಗ ಮನೆ ಇದೆ ಇಲ್ಲಿ ನೀನು ಬಂದಾಗ ಮಾತಾಡಿದ್ರೆ ಏನು ಪ್ರಯೋಜನ ಐತೆ ಎಲ್ಲರನ್ನ ಕಟ್ಕೊಂಡು ನಮ್ಮ ಮನೆ ಮುಂದೆ ಬಂದು ಇಲ್ಲಿ ನಿಮ್ಮ ಮನೆ ಮುಂದೆ ಧರಣಿ ಮಾಡಿದ್ರೆ ಪ್ರಯೋಜನ ಆಗಲ್ಲ ನಮ್ಮ ಮನೆ ಮುಂದೆ ಬಂದು ಧರಣಿ ಮಾಡಬೇಕು ಮಾಧ್ಯಮದವ್ರನ್ನ ಕರ್ಕೊಂಬರ್ಬೇಕು ನಮ್ಮಂತರಿಗೆ ಮುಸ್ಲಿಗೆ ಎಟ್ಟಂಗೆ ನೀವು ಹೋರಾಟ ಮಾಡಬೇಕು ಅಂತ ತಾಯಿ ನಿಮಗೇನು ಯಾರು ಇಲ್ಲಿ ಯಾರಿದ್ದಾರೆ ಅಧಿಕಾರಿಗಳು ನಮ್ಮ ಎಲ್ಲಿಂದ ಬಂದಿರಿ ದಾವಣಗೆರೆ ಹಿಂದೆ ಯಾರಿದ್ದೀರಿ ಇಲ್ಲಿ ಯಾರಿದ್ದಾರೆ ನಿಮ್ಗೆ ಹೇಳಿಷ್ಟ ಇಲ್ಲಿ ತಲೆಹರಟೆ ಮಾಡಬೇಡಿ ನಿಮ್ಗೆ ಅನ್ವಯಿಸೋದು ಏನಾದರೂ ಮಾಡ್ದಿರೋ ತಪ್ಪು ಅನ್ವಯಿಸೋದಿದ್ದರೆ ಮಾಡಿದರೆ ತಿದ್ದುಕೊಂಡು ನೀಟಾಗಿ ಮಾಡಿ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಹೇಳಿ ನನಗೆ ಈಗ ಎಲ್ಲರಿಗೂ ಅವ್ರ ಅಡ್ರೆಸ್ ಕೊಟ್ಟು ನಂಬರ್ ಕೊಟ್ಟು ಹೋಗ್ತೀನಿ ಈಗ ಅವ್ರು ಕೇಳ್ತಿರೋದು ಒಬ್ಬರು ಮಾತಾಡ್ತೀನಿ ನೀರಿಂದೇನಮ್ಮ ಹೌದಮ್ಮ ಏನು ಪ್ರಾಬ್ಲಮ್ ಆಗಿದೆ ರೀ ಸರ್ 1 ಬೋರ್ ಇತ್ತು ಸರ್ ಫಸ್ಟ್ ಸ್ಟಾರ್ಟಿಂಗು ಅದಕ್ಕೆ 2 ಬೋರ್ ಮಾಡಿ 3 ಬೋರ್ ರನ್ನಿಂಗ್ ಅದಾವೆ ಸರ್ ಹಾಂ ಸರಿ ಈಗ ಸಮಸ್ಯೆ ಇರೋದಕ್ಕೆ ತಾನೇ ಇನ್ನು 2 ಬೋರ್ ಎಕ್ಸ್ಟ್ರಾ ಮಾಡಿದ್ರು ಹೌದು ಸರ್ ಹೌದು ಈಗ ಇವ್ರು ಹೇಳಿದ ಮೇಲೆ ನಿನ್ನ ಸಮಸ್ಯೆ ಅರ್ಥ ಆಯಿತು ಬಂದು ಏನಾದ್ರು ಕೇಳಿದ್ದೆ ಸರ್ ಬಂದಿದ್ದು ಏನಪ್ಪ ನೀನು 1 ವರ್ಷ ಆಗಿದೆ ಏನು ಹೇಳಪ್ಪ ಅದು 2 ಬೋರ್ ಮೊನ್ನೆ ರೆಡಿ ಮಾಡಿದ್ದೀವಿ ಸರ್ ಮತ್ತೆ ಯಾಕೆ ಪೈಪ್ ಹಾಕಿದ್ದೀವಿ ಸರ್ ಹಾಕಿದ್ರೆ ಮತ್ತೆ ಜಡ್ಜ್ ಮಾಡಿದ್ರು ಜಡ್ಜ್ ಅದು ಒಂದು ನಿಮಿಷ ಸ್ವಲ್ಪ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ನಿಮ್ಗೆ ಅವಕಾಶ ಇದ್ದಾಗ ಹೇಳಿ ಏನು ಸಮಸ್ಯೆ ಬಗೆಹರಿಸ್ಬೇಕೋ ಬರೀ ನಿಮ್ಮ ಕೇಳ್ಕೊಂತ ಹಂಗೆ ಹೋಗ್ಬೇಕು ಏನು ನಿಮ್ಮ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.